Okay, so we were discussing about licensing or franchising, right? We are clear with the meaning of licensing, right? We are clear with the meaning of franchising, and we have seen who is called as a licensor and who is known as a licensee. We have seen who is a franchisee and who is known as franchisor, right? So in today's class we shall discuss about the advantages and limitations of licensing and franchising. So first of all we shall see the advantages, okay, the merits, advantages, the benefits of licensing and franchising. The very first one, it is less expensive mode of entering international business. International business enter agaka, this is also a less expensive mode, okay, with the little expense, sometimes with no expense at all. One can enter international market, international business easily with licensing or franchising. So as there is less investment, less expenses, so it also requires very little investment, or else sometimes it doesn't require any investment at all, okay. ಎಲ್ಲ ಎಕ್ಸ್ಪೆನ್ಸಸ್ ಕಡಿಮೆ ಬರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಇನ್ವೆಸ್ಟ್ಮೆಂಟು ಕಡಿಮೆ ಹಾಕಿದರೆ ಸಾಕು. ಇನ್ವೆಸ್ಟ್ಮೆಂಟ್ ಸಮಟೈಮ್ಸ್ ಲಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ನೀಡೆಡ್, ಸಮಟೈಮ್ಸ್ ನೋ ಇನ್ವೆಸ್ಟ್ಮೆಂಟ್ ಇಸ್ ನೀಡೆಡ್ ಎಟ್ ಆಲ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಒನ್ ಆಫ್ ದ ಬೆನಿಫಿಟ್ ಆಫ್ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್. ದ ಥರ್ಡ್ ಒನ್, it involves lower risk of business takeovers and government interventions. ಏನಾಗುತ್ತೆ, ಕಡಿಮೆ ರಿಸ್ಕ್ ಇರುತ್ತೆ ಯಾವುದ್ರದ್ದು, ಬಿಸ್ನೆಸ್ ಟೇಕ್ ಓವರ್ಸ್. ಲೋಕಲ್ ಐಟೇ ಇರ್ತಾರಲ್ಲ ಅದು ಲೈಸೆನ್ಸಿ ಆರ್ ಫ್ರಾಂಚೈಸಿ, ಸೊ ಅವ್ರು ಲೋಕಲ್ನವರೇ ಆಗಿರೋದ್ರಿಂದ ಅವರ ಬಿಸ್ನೆಸ್ಸನ್ನು ಬೇರೆಯವರು ಬಂದು ಟೇಕ್ ಓವರ್ ಮಾಡ್ತಾರನ್ನೋ ರಿಸ್ಕ್ ಇರೋದಿಲ್ಲ, ಯಾಕಂದ್ರೆ ಅವ್ರು ಲೋಕಲ್ ಐಟ್ಸೇ ಇರ್ತಾರೆ, ಓಕೆ. ಸೊ ಗೌರ್ಮೆಂಟ್ ಇಂಟರ್ವೆನ್ಷನ್ಸು ಕಡಿಮೆ ಇರುತ್ತೆ. ಸೊ ದೇರ್ ಈಸ್ ಅ ಲಿಟಲ್ ರಿಸ್ಕ್, okay, only low amount of risk of business takeovers and government interventions. This is one of the advantages of licensing and franchising. The next one, only parties are allowed to make use of licensors or franchisors, trademarks, patents, etc. Okay, see, only parties ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಆ ಪಾರ್ಟೀಸ್ ಅಷ್ಟೇ ಯೂಸ್ ಮಾಡ್ಕೋಬೋದು. ಏನನ್ನ, ಲೈಸೆನ್ಸರ್ ಅಥವಾ ಫ್ರಾಂಚೈಸರಿನ ಟ್ರೇಡ್ ಮಾರ್ಕ್ಸ್ ಅಥವಾ ಪೇಟೆಂಟ್ಸನ್ನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಎರಡು ಪಾರ್ಟಿದವ್ರು ಸೇರಿ ಅವ್ರು ಅಷ್ಟೇ ಯೂಸ್ ಮಾಡ್ಕೋಬೋದು. ಥರ್ಡ್ ಪಾರ್ಟಿ ಬಂದೇನು ಯೂಸ್ ಮಾಡೋಂಗಿಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬೆನಿಫಿಟ್ ಆರ್ ಅಡ್ವಾಂಟೇಜಸ್ ಆಫ್ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್. ನೆಕ್ಸ್ಟ್ ಒನ್, greater market knowledge. Okay, ಈಗ ಲೈಸೆನ್ಸಿ ಆರ್ ಫ್ರಾಂಚೈಸಿ ಲೋಕಲ್ ಮಾರ್ಕೆಟಿಗೆ ಸಂಬಂಧಪಟ್ಟವ್ರು ಆಗಿರೋದ್ರಿಂದ, ಫಾರಿನರ್ಸ್ ಅಲ್ಲ, ನಮ್ಮ ಲೋಕಲಲ್ಲೇ ನಮ್ಮ ಇಂಡಿಯನ್ ಮಾರ್ಕೆಟಲ್ಲೇ ಸಂಬಂಧಪಟ್ಟಿರೋರು ಆಗಿರೋದ್ರಿಂದ ಅವಾಗ ಏನಾಗುತ್ತೆ, ಅವರಿಗೆ ನಮ್ಮ ಲೋಕಲ್ ಮಾರ್ಕೆಟಿನ ಕಂಡೀಷನ್ಸ್ ಗೊತ್ತಿರ್ತಾವೆ, ರೈಟ್. ಲೋಕಲೈಟ್ಸ್ ಇದ್ದವರಿಗೆ ಆ ಲೊಕ್ಯಾಲಿಟಿ ಬಗ್ಗೆ ಜಾಸ್ತಿ ನಾಲೆಜ್ ಇರ್ತೈತೆ. ಸೊ ಏನಾಗುತ್ತೆ, ಅವರಿಗೆ ಮಾರ್ಕೆಟ್ ನಾಲೆಜ್ ಜಾಸ್ತಿ, ಗ್ರೇಟರ್ ಮಾರ್ಕೆಟ್ ನಾಲೆಜ್. ಸೊ ದಿಸ್ ವಿಲ್ ಬೆನಿಫಿಟ್ ದ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್, ಓಕೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಲೈಸೆನ್ಸಿಂಗ್ ಆರ್ ಫ್ರಾಂಚೈಸಿಂಗ್. ವೇರ್ ದೇರ್ ಇಸ್ ಅಡ್ವಾಂಟೇಜ್, ದೇರ್ ಆರ್ ಆಲ್ಸೋ ಲಿಮಿಟೇಷನ್ಸ್. Now let us discuss the limitations of licensing or franchising. So the limitations of licensing or franchising. Yes, the very first limitation is nothing but the severe competition. Severe competition. ಏನಾಗುತ್ತೆ, ನಮ್ಮ ಬಿಸ್ನೆಸ್ ರಿಲೇಟೆಡ್ ಟ್ರೇಡ್ ಸೀಕ್ರೆಟ್ಸ್, ನಮ್ಮ ಬಿಸ್ನೆಸ್ ಯೂಸ್ ಮಾಡುವಂಥ ಟೆಕ್ನಾಲಜಿ, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್ ಎಲ್ಲ ಗೊತ್ತಿರೋದ್ರಿಂದ ಏನು ಮಾಡ್ಬೋದು,
ದ ಲೈಸೆನ್ಸಿ ಆರ್ ಫ್ರ್ಯಾಂಚೈಸಿ, ನಾವು ಯಾರಿಗೆ ಪರ್ಮಿಷನ್ ಕೊಟ್ಟಿರ್ತೀವಲ್ಲ ನಮ್ಮ ಬಿಸ್ನೆಸ್ ರಿಲೇಟೆಡ್ ಟ್ರೇಡ್ ಮಾರ್ಕ್ಸ್ನೆಲ್ಲ ಯೂಸ್ ಮಾಡಲಿಕ್ಕೆ ಅವರಿಗೆ ಲೈಸೆನ್ಸಿ ಅಂತ ಹೇಳ್ತೀವಿ, ಫ್ರ್ಯಾಂಚೈಸಿ ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ, ನಾವು ಪರ್ಮಿಷನ್ ಕೊಟ್ಟಿವಿ ಅಂಥೇಳಿ ನಮ್ಮ ಹತ್ರ ವರ್ಕ್ ಮಾಡಿ ನಮ್ಮದೆಲ್ಲ ಟ್ರೇಡ್ ಸೀಕ್ರೆಟ್ಸ್ ತಿಳ್ಕೊಂಡು ಹೆಂಗೆ ವ್ಯಾಪಾರ ಮಾಡಬೇಕಂತ ತಿಳ್ಕೊಂಡು ಅವ್ರ ನಾಲೆಜ್ ಗೇನ್ ಮಾಡ್ಕೊಂಡು ಮಾರ್ಕೆಟಲ್ಲಿ ನಮ್ಮ ವಿರುದ್ಧ ಸಿಮಿಲರ್ ಬ್ರ್ಯಾಂಡಿನ ಐಟಮ್ಸನ್ನು ಸೇಲ್ ಮಾಡ್ಲಿಕ್ಕೆ ನಿಂತ್ಕೋಬೋದು, ರೈಟ್. ಸೊ ದಿಸ್ ವಿಲ್ ಕ್ರಿಯೇಟ್ ಕಾಂಪಿಟೇಷನ್, ರೈಟ್. ನಮ್ಮ ಕಡೆನ ಲೈಸೆನ್ಸಿ ಫ್ರ್ಯಾಂಚೈಸಿ ಆಗಿದ್ದು ನಮ್ಮ ರಿಲೇಟೆಡ್ ಸಿಮಿಲರ್ ಬ್ರ್ಯಾಂಡನ್ನು ಮಾರ್ಕೆಟಿಗೆ ಲಾಂಚ್ ಮಾಡ್ಬೋದಲ್ಲ ಅವನು, ಓಕೆ. ಬಿಕಾಸ್ ಅವನಿಗೇನಾಗುತ್ತೆ, ನಮ್ಮ ಜೊತೆ ವರ್ಕ್ ಮಾಡಿ ಅವನಿಗೆಲ್ಲ ಟ್ರೇಡ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಆ್ಯಂಡ್ ಹಿ ವಿಲ್ ಬಿ ವೆಲ್ ಅವೇರ್ ಆಫ್ ಮಾರ್ಕೆಟ್ ಆಸ್ ವೆಲ್. ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ಲೀಡ್ ಟು ಸಿವಿಯರ್ ಕಾಂಪಿಟೇಷನ್ ಇಫ್ ಹಿ ಲಾಂಚಸ್ ಸಿಮಿಲರ್ ಕೈಂಡ್ ಆಫ್ ಪ್ರಾಡಕ್ಟ್, ಓಕೆ. ಸೊ ದಿಸ್ ಇಸ್ ಒನ್ ಆಫ್ ದ ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್. Next, leakage of trade secrets. ಏನು ಮಾಡ್ಬೋದು, ಲೈಸೆನ್ಸಿ ಆರ್ ಫ್ರ್ಯಾಂಚೈಸಿ ದೇ ಮೇ ಲೀಕ್ ದ ಟ್ರೇಡ್ ಸೀಕ್ರೆಟ್ಸ್ ಟು ದಿ ಥರ್ಡ್ ಪರ್ಸನ್, ರೈಟ್. ಇಬ್ಬರ ಕಂಪ್ನಿ ನಡುವೆ ಒಪ್ಪಂದ ಆಗಿರುತ್ತೆ, ಅವ್ರು ಏನು ಮಾಡ್ಬೋದು, ಲೈಸೆನ್ಸಿ ಏನು ಮಾಡ್ಬೋದು, ಹಿ ಕ್ಯಾನ್ ಲೀಕ್ ದ ಇನ್ಫಾರ್ಮೇಷನ್ ಆರ್ ರಿಗಾರ್ಡಿಂಗ್ ಟು ಬಿಸ್ನೆಸ್ ಟು ಥರ್ಡ್ ಪಾರ್ಟಿಗೆ ಏನು ಮಾಡ್ಬೋದು, ಅವನು ಟ್ರೇಡ್ ಸೀಕ್ರೆಟ್ಸನ್ನು ರಿವೀಲ್ ಮಾಡಿಬಿಡ್ಬೋದು, ರೈಟ್. ಆವಾಗ ಏನಾಗುತ್ತೆ, ಕಂಪ್ನಿಗೆ ಲಾಸ್ ಆಗುತ್ತೆ. ಇಟ್ ವಿಲ್ ಲೀಡ್ ಟು ಲಾಸ್ ಫಾರ್ ದ ಕಂಪನಿ ಒನ್ಸ್ ದ ಟ್ರೇಡ್ ರಿಗಾರ್ಡಿಂಗ್ ಸೀಕ್ರೆಟ್ಸ್ ವಿಲ್ ಗೆಟ್ ಲೀಕ್ಡ್, ಓಕೆ, ಟು ದ ಮಾರ್ಕೆಟ್ ಟು ಸಮ್ ಥರ್ಡ್ ಪಾರ್ಟಿ. ಆವಾಗ ಏನಾಗುತ್ತೆ, ಆ ಕಂಪ್ನಿಗೆ ಲಾಸ್ ಆಗುತ್ತೆ. ನಮ್ಮ ಕಂಪ್ನಿ, ಪ್ರತಿಯೊಂದು ಕಂಪ್ನಿ, ಎವ್ರಿ ಕಂಪ್ನಿ ಹ್ಯಾಸ್ ಇಟ್ಸ್ ಓನ್ ಮೆಥಡಾಲಜಿ, ಓನ್ ಸ್ಟ್ರಾಟಜಿ ರಿಗಾರ್ಡಿಂಗ್ ಮಾರ್ಕೆಟ್, ರೈಟ್. ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಆಗೋಕ್ಕೆ ಈಚ್ ಕಂಪ್ನಿ ಹ್ಯಾಸ್ ಇಟ್ಸ್ ಓನ್ ಸೀಕ್ರೆಟ್ಸ್, ಓನ್ ಸ್ಟ್ರಾಟಜೀಸ್. ಆ ಥರ ಸ್ಟ್ರಾಟಜಿನ ನಾವು ಲೈಸೆನ್ಸಿಗೆ ಬಿಟ್ಟು ಕೊಟ್ಟಾಗ ಅಗ್ರಿಮೆಂಟ್ ಬೇಸ್ ಮೇಲೆ ಅಲೌ ಮಾಡಿರ್ತೀವಿ, ರೈಟ್. ಇನ್ ಆರ್ಡರ್ ಟು ಏನು ಮಾಡ್ತೀವಿ, ನಾವು ರಾಯಲ್ಟಿಯನ್ನು ಫೀಸನ್ನು ಇಸ್ಕೊಂಡು ಅವರಿಗೆ ಆ ಥರದ್ದೆಲ್ಲ ಕೊಟ್ಟಿರ್ತೇವೆ, ರೈಟ್ ಟು ಯೂಸ್, ಪರ್ಮಿಷನ್ ಟು ಯೂಸ್, ಓಕೆ, ಟ್ರೇಡ್ ಮಾರ್ಕ್ಸ್, ಸೀಕ್ರೆಟ್ಸ್, ಕಾಪಿರೈಟ್ಸ್. ಅವಾಗ ಏನಾಗುತ್ತೆ, ಅವರು ದೇ ಮೇ ಲೀಕ್ ಇಟ್ ಇನ್ ಟು ದ ಥರ್ಡ್ ಪರ್ಸನ್. ಇಟ್ ವಿಲ್ ಲೀಡ್ ಟು ಲಾಸ್, ಹೆವಿ ಲಾಸ್ ಫಾರ್ ದ ಕಂಪನಿ. ಎಸ್, ಥರ್ಡ್ ಒನ್, conflicts can develop over time. See, conflicts, what do you mean by conflicts? Conflicts andre jagalagalu, right? See, production quality regarding royalty regarding maintenance of accounts, payment of royalty. ಇದರ ರಿಗಾರ್ಡಿಂಗ್ ಎಲ್ಲ ಏನಾಗ್ಬೋದು, ಜಗಳಗಳು ಡೆವಲಪ್ ಆಗ್ಬೋದು. ನಾಟ್ ಇನ್ ದ ಇನಿಷಿಯಲ್ ಸ್ಟೇಜಸ್, ಬಟ್ ಓವರ್ ಟೈಮ್ ಏನಾಗುತ್ತೆ, ಸ್ಟಾರ್ಟಿಂಗ್ ಆ ಥರ ಎಲ್ಲ ಜಗಳ ಆಗದೇ ಇದ್ದರೂ ಓವರ್ ಟೈಮ್ ಏನಾಗುತ್ತೆ, ಟೂ ಪಾರ್ಟೀಸ್ ಕೂಡ್ತಾ ಇದ್ದಾರೆ ಅಂದಮೇಲೆ ಇಟ್ ವಿಲ್ ಲೀಡ್ ಟು ಕಾನ್ಫ್ಲಿಕ್ಟ್ಸ್ ರಿಗಾರ್ಡಿಂಗ್ ಪ್ರೊಡಕ್ಷನ್ ಕ್ವಾಲಿಟಿ ರಿಗಾರ್ಡಿಂಗ್ ಆಗಿರ್ಬೋದು, ಅಕೌಂಟ್ಸ್ ಮೇಂಟೈನ್ ಮಾಡು ಮೆಥಡಾಲಜಿ ರಿಗಾರ್ಡಿಂಗ್ ಆಗ್ಬೋದು, ಅಥವಾ ಏನಾಗ್ಬೋದು, ಪೇಮೆಂಟ್ ಆಫ್ ರಾಯಲ್ಟಿ ಪೇಮೆಂಟ್ ಮಾಡ್ತಾರ ಅದ್ರ ರಿಗಾರ್ಡಿಂಗ್ ಏನಾದರೂ ಜಗಳಗಳು, ಕಾನ್ಫ್ಲಿಕ್ಟ್ಸ್ ಮೀನ್ಸ್ ಜಗಳ, ಡಿಸ್ಅಗ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರ್ತಾವೆ ಓವರ್ ಟೈಮ್ ಅಂದರೆ ಆ್ಯಸ್ ಟೈಮ್ ಪಾಸಸ್ ಇಟ್ ಮೇ ಲೀಡ್ ಟು ಕಾನ್ಫ್ಲಿಕ್ಟ್. ದ ಕಾನ್ಫ್ಲಿಕ್ಟ್ಸ್ may develop between licensor and licensee or franchisor or franchisee. So these are the limitations of licensing or franchising. So clear with the meaning of licensing, franchising, advantages and limitations. Now we shall discuss another concept called joint venture. Joint venture is nothing but establishing a firm that is jointly owned
by establishing a firm that is jointly owned by two or more parties or firms. Okay. Yes. So joint venture ಅಂದ್ರೇನು? ಎಸ್ಟಾಬ್ಲಿಷಿಂಗ್ ಅ ಫರ್ಮ್, ಒಂದು ಫರ್ಮ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು. ಅದರ ಓನರ್ಶಿಪ್ ಇಟ್ ಈಸ್ ಜಾಯಿಂಟ್ಲಿ ಓನ್ಡ್ ಬೈ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಫರ್ಮ್. ಒಂದು ಹೊಸ ಫರ್ಮ್ ಅನ್ನ ಸ್ಥಾಪನೆ ಮಾಡೋದು, ಅದನ್ನ ಓನರ್ಶಿಪ್ ಯಾರು? ಎರಡು ಕಂಪ್ನಿದವ್ರು ಸೇರಿ ಹೊಸ ಕಂಪ್ನಿನ ರಚನೆ ಮಾಡ್ಬೋದು. ಎರಡಕ್ಕಿಂತ ಹೆಚ್ಚು ಕಂಪ್ನಿ ಸೇರಿ ಒಂದು ಹೊಸ ಕಂಪ್ನಿನ ರಚನೆ ಮಾಡ್ಬೋದು. ಅದಕ್ಕೇನಂತ ಹೇಳ್ತೀವಿ? ಜಾಯಿಂಟ್ ವೆಂಚರ್. ಜಾಯಿಂಟ್ ಆಗಿ ಒಂದು ಫರ್ಮ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಜಾಯಿಂಟ್ ಅಂದರೆ ಕೂಡಿ, ಓಕೆ, ಟುಗೆದರ್ ಆಗಿ ಎಸ್ಟಾಬ್ಲಿಷಿಂಗ್ ಅ ಫರ್ಮ್ ದಟ್ ಈಸ್ ಜಾಯಿಂಟ್ಲಿ ಓನ್ಡ್. ಜಾಯಿಂಟ್ ಆಗಿ ಓನರ್ಶಿಪ್ ಇರುತ್ತೆ ಆ್ಯಂಡ್ ಆಸ್ ವೆಲ್ ಆಸ್ ಮ್ಯಾನೇಜ್ಡ್ ಬೈ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಫರ್ಮ್ಸ್. ಅದಕ್ಕೇನಂತ ಹೇಳ್ತಾರೆ? ಜಾಯಿಂಟ್ ವೆಂಚರ್ ಅಂತ ಹೇಳ್ತಾರೆ. ಇಟ್ ಕ್ಯಾನ್ ಬಿ ಡನ್. ಜಾಯಿಂಟ್ ವೆಂಚರ್ ಮಾಡ್ಬೇಕಂದ್ರೆ ದೇರ್ ಆರ್ 3 ways. ಸೊ ಜಾಯಿಂಟ್ ವೆಂಚರ್ ಅಂದರೆ ಕ್ಲಿಯರ್ ಆಯ್ತಲ್ಲ? ಎಸ್ಟಾಬ್ಲಿಷಿಂಗ್ ಅ ಫರ್ಮ್ ದಟ್ ಈಸ್ ಜಾಯಿಂಟ್ಲಿ ಓನ್ಡ್ ಬೈ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಫರ್ಮ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಫರ್ಮ್ ಸೇರಿ ದೇ ವಿಲ್ ಎಸ್ಟಾಬ್ಲಿಷ್ ಅ ನ್ಯೂ ಫರ್ಮ್. ಅದೇನಾಗುತ್ತೆ? ಇಟ್ ವಿಲ್ ಬಿ ಜಾಯಿಂಟ್ಲಿ ಓನ್ಡ್. ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಜಾಯಿಂಟ್ಲಿ ಆಗಿ ಮಾಡ್ತಾರೆ. ದಟ್ ಈಸ್ ನೋನ್ ಆಸ್ ಜಾಯಿಂಟ್ ವೆಂಚರ್. ಓಕೆ, ಸೊ ದೇರ್ ಆರ್ 3 ways. The first one, the foreign investor ಎಸ್ ಫಾರಿನ್ ಕಂಪ್ನಿ, ಫಾರಿನ್ ಇನ್ವೆಸ್ಟರಿಗೆ ಏನಾಗ್ಬೋದು? ಅವಂಗೆ ನಮ್ಮ ಲೋಕಲ್ ಕಂಪ್ನಿ ಮೇಲೆ ಇಂಟ್ರೆಸ್ಟ್ ಆಗ್ಬೋದು, ರೈಟ್? ಆವಾಗ ಏನಾಗುತ್ತೆ? ಜಾಯಿಂಟ್ ವೆಂಚರ್ ಆಗುತ್ತೆ. ಯಾಕಂದರೆ ಫಾರಿನ್ ಕಂಪ್ನಿಯವ್ನು ಬಂದು ಲೋಕಲ್ ಕಂಪ್ನಿ ಅವ್ರ ಹತ್ರ ಮಾತಾಡಿ ಇಬ್ಬರು ಸೇರಿ ಹೊಸ ಫರ್ಮ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಗ್ರಿಮೆಂಟ್ ಮಾಡ್ಕೋಬೋದು. ಆವಾಗೂ ಸ್ಥಾಪನೆ ಆಗ್ಬೋದು ಜಾಯಿಂಟ್ ವೆಂಚರ್. ಆರ್ ಎಲ್ಸ್ ದ ಸೆಕೆಂಡ್ ವೇ, ಏನಾಗ್ಬೋದು? ನಮ್ಮ ಲೋಕಲಲ್ಲಿರುವಂಥ ಕಂಪ್ನಿಗೆ ಫಾರಿನ್ನಲ್ಲಿರುವಂಥ ಕಂಪ್ನಿ ಮೇಲೆ ಇಂಟ್ರೆಸ್ಟ್ ಆಗ್ಬೋದು. ಆವಾಗ ಇವ್ರು ಹೋಗಿ ಅವ್ರನ್ನ ಅಪ್ರೋಚ್ ಆಗಿ ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡು ಹೊಸ ಫರ್ಮನ್ನು ಸ್ಟಾರ್ಟ್ ಮಾಡ್ಬೋದು. ದಟ್ ಈಸ್ ಅನದರ್ ವೇ. ಲೋಕಲ್ ಫರ್ಮ್ ಅಕ್ವೈರಿಂಗ್ ಇಂಟ್ರೆಸ್ಟ್ ಇನ್ ಫಾರಿನ್ ಫರ್ಮ್. ಫಾರಿನ್ ಕಂಪ್ನಿಯದವರು ನಮ್ಮ ಲೋಕಲ್ ಕಂಪ್ನಿ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಆಗ್ಬೋದು. ಆರ್ ಎಲ್ಸ್ ನಮ್ಮ ಲೋಕಲ್ ಕಂಪ್ನಿದವರಿಗೆ ಫಾರಿನ್ ಕಂಪ್ನಿ ಮೇಲೆ ಇಂಟ್ರೆಸ್ಟ್ ಡೆವಲಪ್ ಆಗ್ಬೋದು. ಆವಾಗೂ ಜಾಯಿಂಟ್ ವೆಂಚರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸಮ್ಟೈಮ್ಸ್ ಬೋತ್ ಫಾರಿನ್ ಆ್ಯಂಡ್ ಲೋಕಲ್ ಕಂಪನೀಸ್. ಆವಾಗ ಏನಾಗುತ್ತೆ? ಎರಡು ಕಂಪ್ನಿದವ್ರಿಗೆ ಇಂಟ್ರೆಸ್ಟ್ ಇದ್ದರೆ ದೇ ವಿಲ್ ಫಾರ್ಮ್ ಅ ನ್ಯೂ ವೆಂಚರ್, ನ್ಯೂ ಎಂಟರ್ಪ್ರೈಸಸ್. ಅದಕ್ಕೇನಂತ ಹೇಳ್ತೀವಿ? ಜಾಯಿಂಟ್ ವೆಂಚರ್ ಅಂತ ಹೇಳ್ತೇವೆ. ಕ್ಲಿಯರ್ ವಿತ್ ದ ಮೀನಿಂಗ್? ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಓನ್ಡ್, ಮ್ಯಾನೇಜ್ಡ್ ಜಾಯಿಂಟ್ಲಿ ಬೈ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಫರ್ಮ್ಸ್. ಅದಕ್ಕೆ 3 ವಯಸ್ಸಲ್ಲಿ ಸಾಧ್ಯ. ಫಾರಿನ್ ಇನ್ವೆಸ್ಟರಿಗೆ they may be interested in local company, or else the local company acquiring interest in existing foreign firm, or else sometimes both the foreign as well as local investors ಅವರಿಗೆ ಇಂಟ್ರೆಸ್ಟ್ ಆಗಿ they may form a new enterprise. ಅದಕ್ಕೆ ಏನಂತಾರೆ? ಜಾಯಿಂಟ್ಲಿ ಓನ್ಡ್ ಬೈ ಬೋತ್ ದ ಫರ್ಮ್ಸ್. ಅದಕ್ಕೆ ಜಾಯಿಂಟ್ ವೆಂಚರ್ ಅಂತ ಹೇಳ್ತಾರೆ. ಟು ಸಿ ದ ಅಡ್ವಾಂಟೇಜಸ್. Advantages of joint venture. The first one,
less financial burden to expand globally. See, always 2 is better than 1. ಎರಡು ಕಂಪ್ನಿದವರು ಸೇರಿ ಮಾಡ್ಲಿಕ್ಕೆ ಫೈನಾನ್ಸ್ ಎರಡೂ ಹಂಚೋಗುತ್ತಲ್ಲ, ಇವ್ರ ಹತ್ರ ಸಾಧ್ಯ ಆದಷ್ಟು ಇವ್ರ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ, ಇವ್ರ ಹತ್ರ ಸಾಧ್ಯ ಆದಷ್ಟು ಇವ್ರ ಕ್ಯಾಪಿಟಲ್. ಸೊ ಇಟ್ ವಿಲ್ ಲೀಡ್ ಟು ಕ್ರಿಯೇಷನ್ ಆಫ್ ಮೋರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅವಾಗ ಏನಾಗುತ್ತೆ, ಅವರು ಗ್ಲೋಬಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಂಡರ್ಸ್ಟೂಡ್? ದಟ್ ಈಸ್ ದ ಫಸ್ಟ್ ಅಡ್ವಾಂಟೇಜ್. ಅವಾಗ ಏನಾಗುತ್ತೆ, ಇಬ್ಬರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದ್ರಿಂದ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಓಕೆ, ಲೆಸ್ ಫೈನಾನ್ಷಿಯಲ್ ಬರ್ಡನ್ ಟು ಎಕ್ಸ್ಪಾಂಡ್ ಗ್ಲೋಬಲಿ. ದಟ್ ಈಸ್ ದ ಫಸ್ಟ್ advantage. Next one, the second one. Large projects with huge capital investment is affordable. ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ, ರೈಟ್? ಅಫೋರ್ಡ್ ಅಂದರೆ ಏನು? ನಮ್ಮ ಹತ್ರ ಸಾಧ್ಯ ಆಗುತ್ತೆ, ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ ಅಂತ, ರೈಟ್? ಏನಾಗುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇರ್ತಾವಲ್ಲ, ಅದಕ್ಕೆ ಜಾಸ್ತಿ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಜಾಯಿಂಟ್ ವೆಂಚರ್ ಇರೋದ್ರಿಂದ ಇಟ್ ಈಸ್ ಅಫೋರ್ಡೆಬಲ್ ಫಾರ್ ದ ಕಂಪನೀಸ್ ಟು ಇನ್ವೆಸ್ಟ್ ಇನ್ ಲಾರ್ಜ್ ಪ್ರಾಜೆಕ್ಟ್ಸ್ ವಿಚ್ ರಿಕ್ವೈರ್ಸ್ ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಎರಡು ಕಂಪ್ನಿ ಫೈನಾನ್ಸನ್ನು ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಇಟ್ ಈಸ್ ಅಫೋರ್ಡೆಬಲ್. ಓಕೆ, ಸೊ ದ್ಯಾಟ್ ಈಸ್ ದ ನೆಕ್ಸ್ಟ್ ಅಡ್ವಾಂಟೇಜ್. ಲಾರ್ಜ್ ಪ್ರಾಜೆಕ್ಟ್ಸನ್ನು ಅವರು ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ, ವಿಚ್ ರಿಕ್ವೈರ್ಸ್ ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರುವಂಥ ಲಾರ್ಜ್ ಪ್ರಾಜೆಕ್ಟ್ಸನ್ನು ಇವರು ಅಫೋರ್ಡ್ ಮಾಡ್ಬೋದು. ವೈ? ಬಿಕಾಸ್ ದ ಕ್ಯಾಪಿಟಲ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಬೋತ್ ದ ಕಂಪನೀಸ್. ಆವಾಗ ದೇ ಕ್ಯಾನ್ ಅಫೋರ್ಡ್ ಸಚ್ ಲಾರ್ಜ್ ಪ್ರಾಜೆಕ್ಟ್ಸ್. ದಟ್ ಈಸ್ ಬೆನಿಫಿಟ್. Next one, foreign firms get benefit from local firms. ಫಾರಿನ್ ಕಂಪ್ನೀಸ್ಗೂ ಏನಾಗುತ್ತೆ,